ಇದು ಪ್ಯಾನ್ 2.0 ಅಂತ ನಿಮಗೂ ಅನ್ಸಿರ್ಬೋದು. ಪ್ಯಾನ್ 2.0 ಬಂದು ಇಂಡಿಯನ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಇನಿಷಿಯೇಟ್ ಮಾಡಿರುವಂತಹ ಒಂದು ಪ್ರಾಜೆಕ್ಟ್ ಇದು. ಈ ಪ್ರಾಜೆಕ್ಟ್ ಟೋಟಲ್ ಕಾಸ್ಟ್ ಬಂದು 1435 ಕೋಟಿನಲ್ಲಿ ಈ ಪ್ರಾಜೆಕ್ಟ್ ಲಾಂಚ್ ಆಗ್ತಾ ಇದೆ. ಈ ಪ್ರಾಜೆಕ್ಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ನಮ್ಮ ಇವತ್ತಿನ ಪ್ಯಾನ್ ಕಾರ್ಡ್ ಏನಿದೆಯೋ ಅದು ಅಪ್ಗ್ರೇಡ್ ಆಗುತ್ತೆ. ಅಂದ್ರೆ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಫ್ಯೂಚರ್ಸ್ ಮತ್ತೆ ಚೇಂಜ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಮೊದಲನೇದಾಗಿ ಒಂದು QR ಕೋಡ್ ಎನೇಬಲ್ ಆಗುತ್ತೆ. ಅಂದ್ರೆ ಕಂಪಲ್ಸರಿ QR ಕೋಡ್ ಇರಬೇಕು ಅಂತ ಪ್ಯಾನ್ ಕಾರ್ಡ್ 2.0 ನಲ್ಲಿ ಕಂಪಲ್ಸರಿ QR ಕೋಡ್ ಇದ್ದೇ ಇರುತ್ತೆ. ಅದು ಕೂಡ ಸೆಕ್ಯೂರಿಟಿ, ಸೈಬರ್ ಸೆಕ್ಯೂರಿಟಿ ಒಂದಿಗೆ ತುಂಬಾ ಸ್ಟ್ರಾಂಗ್ ಆಗಿ QR ಕೋಡ್ ಈ ಸರಿ 2.0 ನಲ್ಲಿ ಅಪ್ಗ್ರೇಡ್ ಆಗ್ತಾ ಇದೆ. ಇನ್ನೊಂದು ಮೇಜರ್ ಚೇಂಜಸ್ ಏನು ಅಂತಂದ್ರೆ, ಈಗ ಮಾರ್ಕೆಟ್ ನಲ್ಲಿ ಡಿಫ್ರೆಂಟ್ ಆಗಿ ನಂಬರ್ಸ್ ಇದೆ. ಒಂದು ಪ್ಯಾನ್ ನಂಬರ್ ಇದೆ, ಟಿನ್ ನಂಬರ್ ಇದೆ ಮತ್ತು ಟ್ಯಾನ್ ನಂಬರ್ ಇದೆ. ಇದಕ್ಕೆ ಮೂರು ಡಿಫ್ರೆಂಟ್ ಇದೆ. ಆದ್ರೆ 2.0 ಪ್ಯಾನ್ ನಲ್ಲಿ ಈ ಮೂರು ಮಾಹಿತಿಗಳ ಇನ್ಫಾರ್ಮೇಶನ್ ನೀವು ಒಂದೇ ಕಡೆ ನೋಡ್ಬೋದು. ಸೊ ಅದು ಕೂಡ ಮೇಜರ್ ಚೇಂಜಸ್. ಇದು ತುಂಬಾ ಸಹಾಯ ಮಾಡುತ್ತೆ. ನಾವು ಯಾವುದೇ ಒಂದು ಬಿಸ್ನೆಸ್ ನ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಮತ್ತೆ ಇನ್ನೊಂದು ಕಡೆ ಹೋಗಿ ಹುಡುಕೋ ಅವಶ್ಯಕತೆ ಇಲ್ಲ. ಸೊ ಇದು ನಮ್ಮ 2.0 ಪ್ಯಾನ್ ನಲ್ಲೇ ಸಿಗ್ತಾ ಹೋಗುತ್ತೆ. ಇದರದ ಕಾಸ್ಟ್ ಬಂದು 1435 ಕೋಟಿ ಅಂತ ನಾನು ಮುಂಚೆನೆ ಹೇಳಿದೆ. ನಮ್ಮ ಮೈಂಡ್ ಅಲ್ಲಿ ಬರ್ಬೋದು, ಈಗಿರೋ ಪ್ಯಾನ್ ಕಾರ್ಡ್ ನಾವು ಚೇಂಜ್ ಮಾಡ್ಬೇಕಾ, ಇಲ್ಲ ಇದು ಮ್ಯಾಂಡೇಟ್ರಿನ, ಅಪ್ಗ್ರೇಡ್ ಮಾಡಲೇಬೇಕಾ, ಇಲ್ಲ ನನ್ನ ಹತ್ರ ಇರೋ ಪ್ಯಾನ್ ಕಾರ್ಡ್ ಚೆನ್ನಾಗಿದೆ, ಅದೇನೋ ಹಾಳಾಗಿಲ್ಲ, ಅಪ್ಗ್ರೇಡ್ ಮಾಡೋದು ಬೇಡ ಅಂತ ನಾನು ಅನ್ಕೋತೀನಿ ಅಂತಂದ್ರೆ, ಇದು ಕಂಪ್ಲೀಟ್ಲಿ ನಾಟ್ ಫೋರ್ಸ್ಫುಲ್. ಇದಕ್ಕೆ ಯಾವುದೇ ರೀತಿ ಮ್ಯಾಂಡೇಟ್ರಿ ಅಂತ ಏನಿಲ್ಲ. ನಿಮಗೆ ಬೇಕು ಅಂತ ಅನ್ಸಿದ್ರೆ ನೀವು 2.0ಗೆ ಅಪ್ಗ್ರೇಡ್ ಆಗ್ಬೋದು. ಇಲ್ಲ ನಮ್ಮ ಹಳೆ ಕಾರ್ಡ್ನೇ ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ. ಯಾವುದೇ ರೀತಿ ನಿರ್ಬಂಧನೆಗಳು ಇಲ್ಲ. ಇನ್ನು ನನಗೆ 2.0 ಕಾರ್ಡ್ ಬೇಕು ಅಂತಂದ್ರೆ ಇದಕ್ಕೆ ಸದ್ಯದಲ್ಲಿ ಅವರು ಹೇಳಿರೋ ಪ್ರಕಾರ 50 ರೂಪಾಯಿನ ಫಿಸಿಕಲ್ ಕಾರ್ಡ್ ಬೇಕು ಅಂತಂದ್ರೆ 50 ರೂಪಾಯಿನ ಪೇ ಮಾಡಬೇಕು ಚಾರ್ಜಸ್ ಅಂತ. ಇನ್ನು 15 ರೂಪಾಯಿನ ಪೋಸ್ಟಲ್ ಚಾರ್ಜಸ್ ಆಗಿ ಪೇ ಮಾಡಬೇಕು. 15 ಪ್ಲಸ್ 50 ರೂಪಾಯಿ ನೀವೇನಾದ್ರು ಪೇ ಮಾಡಿದ್ರೆ ನಿಮಗೆ ಫಿಸಿಕಲ್ ಕಾರ್ಡ್ ಸಿಗುತ್ತೆ. ಇಲ್ಲ ನನಗೆ ಫಿಸಿಕಲ್ ಕಾರ್ಡ್ ಬೇಡ ಅಂತಂದ್ರೆ ನಿಮಗೆ ಅವರು ಸಾಫ್ಟ್ ಕಾಪಿನ ಕಳಿಸಿಕೊಡ್ತಾರೆ ಇಮೇಲಲ್ಲಿ, ನೀವು ರಿಕ್ವೆಸ್ಟ್ ಮಾಡಿದ್ರು. ಇದು ಪ್ಯಾನ್ 2.0. ಯಾಕೆ ಚೇಂಜಸ್ ಮಾಡಲೇಬೇಕು ಅಂತಂದ್ರೆ, ಒಂದು ಸ್ಟ್ರಾಂಗ್ ಸೈಬರ್ ಸೆಕ್ಯೂರಿಟಿ ಇನ್ಫಾರ್ಮೇಶನ್ ಸಿಗುತ್ತೆ, ಕನ್ಸಿಸ್ಟೆನ್ಸಿ ಇದೆ. ಅಕಸ್ಮಾತ್ ಏನಾದ್ರು ಡುಪ್ಲಿಕೇಟ್ ಏನಾದ್ರು ಪ್ಯಾನ್ ಒಂದಕ್ಕಿಂತ ಹೆಚ್ಚು ಪ್ಯಾನ್ ಇದ್ರೆ ಇದರಲ್ಲಿ ನಮಗೆ ಗೊತ್ತಾಗುತ್ತೆ ಡುಪ್ಲಿಕೇಟ್ ಇದೆ ಅಂತ. ಅಂದ್ರೆ ಅವಾಯ್ಡ್ ಮಿನಿಮೈಸ್ ಮಾಡ್ಬೋದು. ತುಂಬಾ ಡುಪ್ಲಿಕೇಟ್ ಪ್ಯಾನ್ ನಂಬರ್ಸ್ ಎಲ್ಲ ಇದ್ರೆ ಅದನ್ನ ನಾವು ಅವಾಯ್ಡ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಆಮೇಲೆ ಹೇಳ್ತಿರೋ ಪ್ರಕಾರ ಇದೊಂದು ಸೆಂಟ್ರಲೈಸ್ಡ್ ಬಿಸ್ನೆಸ್ ಐಡೆಂಟಿಫೈರ್ ಆಗಿ 2.0 ಕಾರ್ಡು ವರ್ಕ್ ಆಗುತ್ತೆ. ಇದೆಲ್ಲವೂ ಪ್ಯಾನ್ 2.0 ಬಗ್ಗೆ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಮಾಹಿತಿ ಚೆನ್ನಾಗಿ ಅನಿಸಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಥರದ ಇನ್ನಷ್ಟು ವಿಡಿಯೋಗಳನ್ನ ನಾವು ತಗೊಂಡ್ಬರ್ತೀವಿ.